ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ಈ ವಿಡಿಯೋದಲ್ಲಿ ಯಂತ್ರಗಳು ಅಂದರೆ ದೇಹಕ್ಕೆ ಧರಿಸುವ ದುಷ್ಟಶಕ್ತಿಯನ್ನು ನಿರ್ಬಂಧಿಸುವ, ತಡೆಯುವ, ನಮ್ಮನ್ನು ರಕ್ಷಿಸುವ ಯಂತ್ರಗಳು ಮತ್ತು ಅದನ್ನು ಧರಿಸುವ ಭಾಗ ಯಾವುದು, ಯಾವ ಯಂತ್ರ ಯಾವುದಕ್ಕಾಗಿ ಧರಿಸಬೇಕು, ಹಲವು ಯಂತ್ರಗಳನ್ನು ಒಟ್ಟಿಗೆ ಧರಿಸಬಹುದೇ ಇಲ್ಲವೇ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಮನುಷ್ಯರು, ಮಕ್ಕಳು, ಹೆಂಗಸರು, ದನಕರುಗಳು, ಪ್ರಾಣಿಗಳು, ಮನೆಗೆ, ಹೊಲಗದ್ದೆ, ಹೆರಿಗೆ ಸುಸೂತ್ರವಾಗಿ ನಡೆಯಲು, ರಾಸುಗಳ ರಕ್ಷಣೆ, ವಶೀಕರಣ, ಹೋಟೆಲ್ ಮಳ್ಳಿಗೆ, ರಕ್ಷಣಾತ್ಮಕವಾಗಿ ಹಾಗೂ ದುಷ್ಟಶಕ್ತಿಯನ್ನು ನಿರ್ಬಂಧಿಸುವ ಸಲುವಾಗಿ ಯಂತ್ರವನ್ನು ದೇವರ ಸನ್ನಿಧಾನದಲ್ಲಿ ಪೂಜಿಸಿ ಮನುಷ್ಯರಿಗೆ ಕಟ್ಟುವರು. ಇನ್ನುಳಿದ ಹೊಲ, ಗದ್ದೆ, ಮನೆ, ಹೋಟೆಲ್ ಮಳಿಗೆಗೆ ಮಂತ್ರಿಸಿಕೊಡುವರು. ಇದನ್ನು ಕಟ್ಟುವುದರಿಂದ ರಕ್ಷಣೆ ಲಭ್ಯವಾಗುವುದು. ಈ ಯಂತ್ರಗಳನ್ನು ಅಪಾಯದಿಂದ ಪಾರಾಗಲು, ರೋಗವನ್ನು ನಿರ್ಮೂಲನೆ ಮಾಡಲು, ಜ್ವರ, ಬೆಚ್ಚಿ ಬೀಳುವುದು, ಭೀತಿಯನ್ನು ಹೋಗಲಾಡಿಸಲು, ಭೂಮಿಯ ಫಲವತ್ತೆ ಹೆಚ್ಚಿಸಲು, ಶತ್ರುಗಳನ್ನು ಓಡಿಸಲು, ಬೆಳೆ ಹಾಳು ಮಾಡುವ ಪ್ರಾಣಿಗಳನ್ನು ಓಡಿಸಲು, ಆಯಸ್ಸು ಹೆಚ್ಚಿಸಲು, ಕಳೆದ ಆಸ್ತಿ ಪಡೆಯಲು, ಭಾನಾಮತಿ, ಮಾಟ, ಯಂತ್ರ, ತಂತ್ರದಿಂದ ತಪ್ಪಿಸಿಕೊಳ್ಳಲು, ರಕ್ಷಣೆ ಪಡೆಯಲು, ಮನೆಯ ರಕ್ಷಣೆಗಾಗಿ, ಪ್ರೀತಿ ಪಾತ್ರರಾದವರ ಶ್ರೇಯಸ್ಸಿಗಾಗಿ, ಜಯ ಪಡೆಯಲು, ಒಂದು ನಿರ್ದಿಷ್ಟ ದೇವರ ಅಥವಾ ದೇವತೆಯ ಇಲ್ಲವೇ ಪಂಚಭೂತ ಇಲ್ಲವೇ ನವಗ್ರಹ ಬೀಜಾಕ್ಷರ ಮತ್ತು ಆಕೃತಿಯಿಂದ ಬರೆದು ವಿಧಿವಿಧಾನಗಳಿಂದ ಪೂಜಿಸಿ ಆ ದೇವರ ಅನುಗ್ರಹದಿಂದ ಯಾವ ಉದ್ದೇಶಕ್ಕಾಗಿ ಯಂತ್ರವನ್ನು ಹಾಕಿಸಿಕೊಂಡಿರುತ್ತೇವೋ ಆ ಯಂತ್ರದ ಪ್ರಭಾವದಿಂದ ಆ ವ್ಯಕ್ತಿಯನ್ನು ರಕ್ಷಿಸುವುದು. ಯಂತ್ರವು ಆಯಾ ಸ್ಥಳೀಯ ದೇವರು, ಇಷ್ಟ ದೇವರು, ಗ್ರಾಮ ದೇವರು, ಆಯಾ ಸಮಸ್ಯೆಗೆ ಶೀಘ್ರವಾಗಿ ಫಲ ನೀಡುವ ದೇವರುಗಳ ಯಂತ್ರ ಧರಿಸುವರು. ಇಲ್ಲಿ ಸಾರ್ವತ್ರಿಕವಾಗಿ ಶಿವಯಂತ್ರ, ಅಘೋರ ಯಂತ್ರ, ಹನುಮಾನ್ ಯಂತ್ರ, ಪ್ರತ್ಯಂಗಿರ ಯಂತ್ರ, ನರಸಿಂಹ ಯಂತ್ರ, ವೀರಭದ್ರ ಯಂತ್ರ, ಗಣೇಶ ಯಂತ್ರ, ದುರ್ಗಾ ಯಂತ್ರ, ಭಗವತಿ ಯಂತ್ರ, ಕೃಷ್ಣ ಯಂತ್ರ, ಶೂಲಿನಿ ಯಂತ್ರ, ಭೈರವಿ ಯಂತ್ರ, ಭದ್ರಕಾಳಿ ಯಂತ್ರ, ಶಾಂತಿ ಯಂತ್ರ, ಶ್ರೀಚಕ್ರ ಯಂತ್ರ, ವಾರಾಹಿ ಯಂತ್ರ, ಬಕ್ಕುಳಾಮುಖಿ ಯಂತ್ರ, ಚಿನ್ನಮಸ್ತಾ ಯಂತ್ರ, ಸರ್ವತ್ರ ಜಯ ಯಂತ್ರ, ಕಾತ್ಯ ವೀರ್ಯಾರ್ಜುನ ಯಂತ್ರ, ರಾಮ ಯಂತ್ರ, ಅರ್ಜುನ ಯಂತ್ರ, ರಾವಣ ಯಂತ್ರ, ಬಾಲಗ್ರಹ ಯಂತ್ರ, ವಶೀಕರಣ ಯಂತ್ರ, ನಾಗಯಂತ್ರ, ಯಕ್ಷಿಣಿ ಯಂತ್ರ, ಮಹಾಲಕ್ಷ್ಮಿ ಯಂತ್ರ, ವಾಸ್ತುಯಂತ್ರ, ವಿವಾಹ ಯಂತ್ರ, ಜಯ ಯಂತ್ರ, ಸುಬ್ರಹ್ಮಣ್ಯ ಯಂತ್ರ, ಹೀಗೆ ಅನೇಕ ಯಂತ್ರ ಇದ್ದು ಆಯಾ ಜನರಿಗೆ ಸ್ಥಳೀಯವಾಗಿ ಲಭ್ಯವಾಗುವ ದೇವರ ಯಂತ್ರವನ್ನು ನಂಬಿಕೆಯಿಂದ ಧರಿಸುವರು. ಇನ್ನು ಯಾವ ಯಂತ್ರ ಯಾವ ಸಮಸ್ಯೆಗೆ ಪರಿಹಾರ ನೀಡುವುದು ಎಂಬುದನ್ನು ನೋಡೋಣ. ಮಾರುತಿ ಯಂತ್ರ ಹಾಕಿಸಿಕೊಳ್ಳುವುದರಿಂದ, ವೀರಭದ್ರ ಯಂತ್ರ ಹಾಕಿಸಿಕೊಳ್ಳುವುದರಿಂದ ಬಾಲಗ್ರಹ ನಿವಾರಣೆಯಾಗುತ್ತದೆ. ಹಾಗೂ ಬಾಲಗ್ರಹಕ್ಕೆ ಖಡ್ಗ ರಾವಣ ಯಂತ್ರ, ಸುಬ್ರಹ್ಮಣ್ಯ ಯಂತ್ರವು ಫಲದಾಯಕವಾಗಿರುತ್ತದೆ. ಶತ್ರು ನಿವಾರಣೆಗೆ ಅಘೋರ ಯಂತ್ರ, ಪ್ರತ್ಯಂಗಿರ ಯಂತ್ರ, ವೀರಭದ್ರ ಯಂತ್ರ, ನರಸಿಂಹ ಯಂತ್ರವನ್ನು ಹಾಕಿಸಿಕೊಳ್ಳುವರು. ಐಶ್ವರ್ಯ, ಹಣಕಾಸು ಅಭಿವೃದ್ಧಿಗೆ ಶ್ರೀ ಮಹಾಲಕ್ಷ್ಮಿ ಯಂತ್ರ, ಶ್ರೀಯಂತ್ರ, ಶ್ರೀಚಕ್ರವನ್ನು ಇಟ್ಟು ಪೂಜೆ ಮಾಡುವರು. ಅಡೆತಡೆ ನಿವಾರಣೆಗೆ ಗಣೇಶ ಯಂತ್ರ, ಭೂತ ಪಿಶಾಚಿ ಕಾಟಗಳ ತಡೆಗೆ ಶಿವಯಂತ್ರ, ಸುಖ ಸಂತೋಷ ವಶೀಕರಣಕ್ಕಾಗಿ ವಿಷ್ಣು ಯಂತ್ರ, ಮಾಯ, ಮಾಟ, ಭಾನಾಮತಿ ಕಾಟ ನಿವಾರಣೆಗೆ ಚಿನ್ನಮಸ್ತ, ಬಕ್ರಾಮುಖಿ ಯಂತ್ರ, ಕಳೆದು ಹೋದ ವಸ್ತುವನ್ನು ಪಡೆಯಲು ಕಾತ್ಯ ವೀರಾರ್ಜುನ ಯಂತ್ರ, ನಾಗದೋಷ ನಿವಾರಣೆಗೆ, ಕಾಳಸರ್ಪ ದೋಷ ನಿವಾರಣೆಗೆ ನಾಗಯಂತ್ರ, ವಾಸ್ತುದೋಷ ನಿವಾರಣೆಗೆ ವಾಸ್ತುಯಂತ್ರ, ಶೀಘ್ರ ವಿವಾಹ ಪ್ರಾಪ್ತಿಗಾಗಿ ಶಶಿ ದೇವಿ ಯಂತ್ರ, ಪಾರ್ವತಿ ಯಂತ್ರ ಕಟ್ಟಿಸಿಕೊಳ್ಳುವರು. ಪುರುಷರು ಬಲಗಡೆಗೆ, ಹೆಣ್ಣು ಮಕ್ಕಳು ಎಡಗಡೆಗೆ ಕಟ್ಟಿಸಿಕೊಳ್ಳುವುದು ಇಲ್ಲವೇ ಕುತ್ತಿಗೆಗೆ ಧರಿಸುವುದು. ಮಂತ್ರ ಧರಿಸಿಕೊಂಡವರು ಹಾಗೂ ಯಂತ್ರ ಧರಿಸಿಕೊಂಡವರು ಮಲಗುವ ಸ್ಥಳವನ್ನು ಬದಲಾಯಿಸಿ ಮಲಗುವುದು. ಯಂತ್ರವನ್ನು ಸೊಂಟದಕ್ಕೆ ಧರಿಸುವುದು ಫಲ ನೀಡುವುದಿಲ್ಲ. ಒಂದಕ್ಕಿಂತ ಹೆಚ್ಚು ಯಂತ್ರಗಳು ಒಟ್ಟಿಗೆ ಧರಿಸುವುದರಿಂದ ತದ್ವಿರುದ್ಧ ಪರಿಣಾಮ ನೀಡುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.